ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಆಸೆ ಇತ್ತು ಯಾವಾಗ್ಲೂ ದಸರಾ ನೋಡ್ಬೇಕು ಅಂತ, ಪ್ರೊಸೆಷನ್ ನೋಡ್ಬೇಕು ಅಂತ. ಸೊ ಬಹಳ ಖುಷಿ ಆಗ್ತಾ ಇದೆ. ಇಲ್ಲ ಅಂದ್ರೆ ನಾನು ಬರೀ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಚಿಕ್ಕ ವಯಸ್ಸಲ್ಲಿ ಅಮ್ಮ ಕರ್ಕೊಂಡ್ ಬಂದು ಮೇನ್ ಗೇಟ್ ಹತ್ರ ಬಿಟ್ಟು ಅದಕ್ಕೋಸ್ಕರ ಅಲ್ಲಿ ಮೇನ್ ಗೇಟ್ ಅಲ್ಲಿ ಬಿಟ್ಟು, ಯಾಕಂದ್ರೆ ಅಲ್ಲಿ ನಿಲ್ಸಕ್ ಬಿಡ್ತಾ ಇರ್ಲಿಲ್ಲ ಗಾಡಿನ ಮುಂಚೆ. ಸೊ ನಮ್ಮ ಅಮ್ಮ ಹೋಗಿ ಒಂದ್ ರೌಂಡ್ ಹಾಕೋ ಬರೋರು, ಅಷ್ಟ್ರಲ್ಲಿ ನಾನು ಬಂದು ಲೈಟಿಂಗ್ಸ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೆ. ಸೊ ಈ ಸತಿ ಬಂದು ಪ್ರೊಸೆಷನ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಚಿಕ್ಕ ವಯಸ್ಸಿಂದ. ಈ ಸತಿ ಬಂದು ಪ್ರೊಸೆಷನ್ ನೋಡ್ತಾ ಇರೋದು ಬಹಳ ಖುಷಿ ಇದೆ. ಅಂದ್ರೆ ನೋಡಕ್ ಬಂದಿದ್ದೀನಿ, ತುಂಬಾ ಖುಷಿ ಇದೆ. ಯಾಕಂದ್ರೆ ಬಹಳ ಬೇರೆ ದೇಶಗಳು, ಬೇರೆ ಅರಮನೆಗಳು ಎಲ್ಲ ನೋಡಿದೀನಿ. ಆದ್ರೆ ನಾನು ಯಾವಾಗ್ಲೂ ಅನ್ಸುತ್ತೆ ನಮ್ಮ ಮೈಸೂರು ಅರಮನೆ ಇರೋ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಅಥವಾ ಅದನ್ನ ಇವತ್ವರೆಗೂ ಜನ ಪ್ರೀತಿಸ್ಕೊಂಡು ಬಂದಿರೋ ರೀತಿ ಆಗಿರ್ಬೋದು, ಅದಕ್ಕೆ ಯಾವುದು ಸರಿಸಾಟಿ ಇಲ್ಲ. ಹಾಗೆ ಮೈಸೂರು ದಸರಾ ಅಂತ ಬಂದಾಗ ಅಲ್ಲಿ ನಡೆಯೋಂಥ ಪ್ರತಿಯೊಂದು ಕಾರ್ಯಕ್ರಮ, ಏನು ಸ್ಟಾರ್ಟಿಂಗ್ ಇಂದನೂ ಇವತ್ತುವರೆಗೂ ಪ್ರೊಸೆಷನ್ ವರ್ಗು ಪ್ರತಿದಿನ ಕಾರ್ಯಕ್ರಮಗಳು ನಡೆಯುತ್ತೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಅದೇ ಪದ್ಧತಿ, ಅದೇ ರೀತಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೇ ದೊಡ್ಡ ಖುಷಿ. ಅದನ್ನ ಇವತ್ತು ನಮ್ಗೆ ಒಂದ್ ಚಿಕ್ಕದಾಗಿ ನೋಡಕ್ ಸಿಗ್ತಾ ಇದೆ ಅನ್ನೋದು ಖುಷಿ ಇದೆ. ನೀವು ಸಣ್ಣ ವಯಸ್ಸಿಂದ ಒಂದ್ಸಲ ದಸರಾ ನೋಡಿದ್ರಾ? ಇಲ್ಲ, ನಾನು ನೋಡಕ್ ಸಿಕ್ಕಿರ್ಲಿಲ್ಲ. ಬರೀ ಟಿವಿಲಿ, ಯಾಕಂದ್ರೆ ಅವಾಗ ಪ್ರೊಸೆಷನ್ ಮತ್ತೆ ಅವ್ರ ಆರ್ಟ್ ವರ್ಕ್ ಎಲ್ಲ ನೋಡಕ್ಕೆ ಸಿಗ್ತಾ ಇತ್ತು ಅಷ್ಟೇ. ಬಟ್ ಇಲ್ಲಿ ಬಂದು ನಾನು ಯಾವತ್ತೂ ಮೈಸೂರಲ್ಲಿ ನಾನು ನೋಡಿರ್ಲಿಲ್ಲ. ಅದಕ್ಕೆ ನಂದು ಅದೊಂದು ದೊಡ್ಡ ಆಸೆ ಇತ್ತು. ಯಾವಾಗ್ಲೂ ನನ್ನ ತಾಯಿಗೆ ಹೇಳ್ತಾ ಇದ್ದೆ, ಇವತ್ತು ನೋಡ್ತಾ ಇರೋದು ಬಹಳ ಖುಷಿ. ಲಾಸ್ಟ್ ಟೈಮ್ ತುಂಬಾ ಖುಷಿ ಇದೆ. ಸಿನಿಮಾ ಫಸ್ಟ್ ಸಿನಿಮಾನು ಜನ ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಈ ಸಿನಿಮಾಗೂ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ. ಇಲ್ಲ, ನಾನು ಇವತ್ತು ಇಲ್ಲಿ ಬಂದಾಗ ಅದಕ್ಕೆ ನೋಡಕ್ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಕೂಡ ಡ್ರೋನ್ ಶೋ ನೋಡಿದೆ, ಆಕ್ಚುಲ್ ಆಗಿ ನೋಡಿದ್ದೆ. ಈ ಸತಿ ನನ್ಗೆ ಆಕ್ಚುಲ್ ಆಗಿ ನೋಡಕ್ ಆಗಿಲ್ಲ, ಬಟ್ ವಿಡಿಯೋ ಆಚೆ ಬಂತು. ಸೊ ಚಾಮುಂಡಿ ತಾಯ್ದೆಲ್ಲ ಮಾಡಿದ್ದು, ಮತ್ತೆ ಸೋಲ್ಜರ್ಸ್ದು ಮಾಡಿದ್ರು ಈ ಸತಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು, ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಅಂದ್ರೆ ಬಹಳ ಜನ ಮಾಡ್ತಾರೆ, ಬಟ್ ಇಷ್ಟು ನೀಟಾಗಿ ಅದನ್ನ ತೋರಿಸಿ ಮಾಡಿದ್ದು ತುಂಬಾ, ಐ ಥಿಂಕ್ ಇಡೀ ಟೀಮ್ಗೆ, ಆ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಥ್ಯಾಂಕ್ ಯು.